ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತು ಒಂದು ಆರ್ಟಿಕಲ್ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಬರೋಬ್ಬರಿ 32,438 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ. ಯಾವಾಗ ಸ್ಟಾರ್ಟಿಂಗ್ ಡೇಟ್ ಅಂದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾರೆ ಅಥವಾ ಕೊನೆ ದಿನಾಂಕ ಯಾವುದು, ಸ್ಯಾಲ್ರಿ ಎಷ್ಟಿರುತ್ತೆ, ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟಿದ್ದಾವೆ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಈ ಒಂದು ಹುದ್ದೆಗಳ ಬಗ್ಗೆ ಮತ್ತಷ್ಟು ವಿಚಾರವನ್ನು ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ರೈಲ್ವೆ ನೇಮಕಾತಿ ಮಂಡಳಿ ಇವಾಗ ನಿರುದ್ಯೋಗಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಅಂತ ಹೇಳ್ಬೋದು. RRBಯಲ್ಲಿ ದೊಡ್ಡ ಪ್ರಮಾಣದ ಒಂದು ನೋಟಿಫಿಕೇಶನ್ ಅನ್ನು ಇವಾಗ ಆಲ್ರೆಡಿ ಬಿಡುಗಡೆ ಮಾಡಿರುವಂಥದ್ದು. ರೈಲ್ವೆ ನೇಮಕಾತಿ ಮಂಡಳಿ ಗ್ರೂಪ್ ಡಿ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅವಾಗಲೇ ಹೇಳ್ದಂಗೆ ಒಟ್ಟು 32,438 ಹುದ್ದೆಗಳಿಗೆ ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಿರುವಂಥದ್ದು. ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಅಧಿಕೃತ ವೆಬ್ಸೈಟ್ ಏನಿದೆ rrbcdg.government.inಗೆ ನೀವು ತಕ್ಷಣ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಸೊ ಅರ್ಜಿ ಸಲ್ಲಿಕೆಗೆ ಯಾವಾಗ ಕೊನೆಯ ದಿನಾಂಕ ಅಂತ ಹೇಳಿದ್ರೆ 2025 ಫೆಬ್ರವರಿ 22ನೇ ತಾರೀಕಿಗೆ ಈ ಒಂದು ಅರ್ಜಿ ಸಲ್ಲಿಕೆಯ ಒಂದು ಕೊನೆ ದಿನಾಂಕ ಆಗಿರುತ್ತೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ನೇಮಕಾತಿ ಸಂಸ್ಥೆ ಯಾವ ಸಂಸ್ಥೆ ನೇಮಕಾತಿ ನಡೆಸ್ತಾ ಇರೋದು ಅಂತ ಹೇಳಿದ್ರೆ RRB. ಅರ್ಜಿ ಸಲ್ಲಿಸುವಂತಹ ಒಂದು ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಆನ್ಲೈನ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗ ಆರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಜನವರಿ 23ನೇ ತಾರೀಕಿನಂದು ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ. ಯಾವಾಗ ಕೊನೆ ದಿನಾಂಕ ಅಂತ ಹೇಳಿದ್ರೆ ಫೆಬ್ರವರಿ 22. ಸೊ ನಿಮಗೆ ಒಂದು ತಿಂಗಳು ಟೈಮ್ ಇರುತ್ತೆ. ಇನ್ನು ಒಟ್ಟು ಹುದ್ದೆಗಳು 32,438 ಹುದ್ದೆಗಳು ಯಾವ್ಯಾವ್ದಿದ್ದಾವೆ ಅಂತ ಹೇಳಿದ್ರೆ, ಪಟ್ಟಿ ಟ್ರ್ಯಾಕ್ ಮೇಂಟೈನರ್ ಹುದ್ದೆ ಅಂತ ಬಂದಾಗ 13,187 ಹುದ್ದೆಗಳಿದ್ದಾವೆ. ಇನ್ನು ಪಾಯಿಂಟ್ಸ್ ಮ್ಯಾನ್ ಅಂತ ಬಂದಾಗ 5,058 ಹುದ್ದೆಗಳು. ಸಹಾಯಕರು ಅಂತ ಬಂದಾಗ 3,077 ಹುದ್ದೆಗಳಿದ್ದಾವೆ. ಇನ್ನು ಇಂಜಿನಿಯರಿಂಗ್ ಸಹಾಯಕ ಅಂದರೆ ಟ್ರ್ಯಾಕ್ ಮೆಷಿನ್ಗೆ ಇಂಜಿನಿಯರಿಂಗ್ ಸಹಾಯಕ 799, ಸೇತುವೆ ಸಹಾಯಕ 301, ಹಾಗೆಯೇ ಸಹಾಯಕ PV 247, ಮೆಕ್ಯಾನಿಕಲ್ ಸಹಾಯಕ 2,587, ಇನ್ನು ಸಹಾಯಕ ಲೋಕೋ ಶೆಡ್ ಡೀಸೆಲ್ 420, ಇನ್ನು ಸಹಾಯಕ ಕಾರ್ಯಾಗಾರ ಅಂತ ಬಂದಾಗ 3,077. ಸೊ ಇಷ್ಟು ಹುದ್ದೆಗಳಿದ್ದಾವೆ. ಇವಾಗ ಇಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಹತೆ ಏನು ಕೇಳಿದ್ದಾರೆ ಅಂತ ಹೇಳಿದರೆ, ಯಾರ್ಯಾರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಂಟ್ರೆಸ್ಟ್ ಇದೆನೋ ಅಂತಹ ಅಭ್ಯರ್ಥಿಗಳು ಮಸ್ಟ್ ಆ್ಯಂಡ್ ಶುಡ್ 10ನೇ ತರಗತಿ 10th ಸ್ಟ್ಯಾಂಡರ್ಡ್ನ ಪಾಸ್ ಆಗಿರಲೇಬೇಕು, ಅಥವಾ NCVT ಅಥವಾ ITI ಇಂದ NEC ಪ್ರಮಾಣ ಪತ್ರ ಪಡ್ಕೊಂಡಿರ್ಬೇಕಾಗುತ್ತೆ, ಕಡ್ಡಾಯವಾಗಿ ಪಡ್ಕೊಂಡಿರ್ಬೇಕಾಗುತ್ತೆ. ಸೊ ಇದಿಷ್ಟು ಏನು ಶೈಕ್ಷಣಿಕ ವಿದ್ಯಾರ್ಹತೆ. ಇನ್ನು ವಯೋಮಿತಿ ಅಂತ ಬಂದಾಗ, ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗ ಮಾಡೋದಕ್ಕೆ ಇಷ್ಟ ಇರುವಂತಹ ಅಭ್ಯರ್ಥಿಗಳು ಅಥವಾ ಅರ್ಜಿದಾರರಿಗೆ ಕನಿಷ್ಠವಾಗಿ 18 ವರ್ಷ ತುಂಬಿರಲೇಬೇಕು, ಮತ್ತು ಗರಿಷ್ಠ 36 ವರ್ಷ ವಯಸ್ಸಾಗಿರಬೇಕು. ಓಕೆನಾ, 36 ವರ್ಷ ಆಗಿರಬೇಕು ಗರಿಷ್ಠ. ಹಾಗೆ ಕನಿಷ್ಠ ಅಂತ ಬಂದಾಗ 18 ವರ್ಷ ಇರಬೇಕು. ಶೈಕ್ಷಣಿಕ ವಿದ್ಯಾರ್ಹತೆ ಬಂದು 10ನೇ ತರಗತಿ ಪಾಸ್ ಆಗಿರಬೇಕು ನೀವು, ಅಥವಾ NCVT ಅಥವಾ ITI ಇಂದ ನೀವು NEC ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಪಡ್ಕೊಂಡಿರಬೇಕಾಗತ್ತೆ. ಸೊ ಇದಿಷ್ಟು ಏನು ವಯೋಮಿತಿ ಹಾಗೆಯೇ ಶೈಕ್ಷಣಿಕ ವಿದ್ಯಾರ್ಹತೆ. ಇನ್ನು ರೈಲ್ವೆ ನೇಮಕಾತಿ ಮಂಡಳಿ ಈ ಒಂದು ಏನು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದು. ಸೊ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮುಂದಿನ ವರ್ಷ ಅಂದರೆ 2025 ಜನವರಿ 23ರಿಂದ ಪ್ರೊಸೆಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಪ್ಲಿಕೇಶನ್ ಹೇಗೆ ಹಾಕೋದು, ಯಾವ ವೆಬ್ಸೈಟ್ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಈ ವಿಡಿಯೋದ ಕೆಳಗಡೆ ಇರತಕ್ಕಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಸೊ ನೀವು ಹೋಗಿ ಚೆಕ್ ಮಾಡ್ಕೊಂಡು ಬರ್ಬೋದು. ಯಾರ್ಯಾರಿಗೆಲ್ಲ ಈ ಒಂದು ಹುದ್ದೆಯನ್ನು ತಗೊಳ್ಬೇಕು ಅನ್ನೋಂತಹ ಆಸೆ ಇದೆಯೋ ಖಂಡಿತವಾಗ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕೋದನ್ನು ಮರಿಬೇಡಿ. ಸೊ ಇವಾಗದಿಂದಲೇ ನಿಮ್ಮ ಒಂದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಕೊಡ್ತಾ ಹೋಗ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.